ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮದುವೆ ಮನೆಯಲ್ಲಿ ಮಾಡುವಂಥ ಚಿಕನ್ ಕಬಾಬ್, ಚಿಕನ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೇನೆ. ಹೊರಗಡೆ ಫುಲ್ ಕ್ರಿಸ್ಪಿ ಹಾಗೂ ಒಳಗೆ ತುಂಬ ಸಾಫ್ಟಾಗಿ ಬರ್ತದೆ. ವಿಡಿಯೋ ಸ್ಟಾರ್ಟ್ ಮಾಡುವ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಸ್ವಲ್ಪ ಕಸೂರಿ ಮೇಥಿ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, 1 ಮೊಟ್ಟೆ ಮತ್ತು ಸ್ವಲ್ಪ ರೆಡ್ ಫುಡ್ ಕಲರ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಇದನ್ನು ಮೊದಲು ಮಿಕ್ಸ್ ಮಾಡಬೇಕು. ತುಂಬ ನೀರು ಥರ ಆಗಬಾರ್ದು ಮಸಾಲ. 1 ಲಿಂಬೆ ರಸವ ಅಥವಾ ವಿನಿಗರ್ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಲಿಂಬೆ ರಸ ಕೂಡ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಉಂಟಲ್ಲ, ಚಿಕನ್ ಕಂಪ್ಲೀಟಾಗಿ ವಾಶ್ ಮಾಡಿ ಡ್ರೈ ಆಗಬೇಕು. ಸ್ವಲ್ಪ ಕೂಡ ಚಿಕನಲ್ಲಿ ನೀರಿರಬಾರ್ದು. ಚಿಕನನ್ನು ಮಸಾಲೆಗೆ ಸೇರಿಸಿ ಮ್ಯಾರಿನೇಷನ್ ಮಾಡಿ 1-2 ಗಂಟೆ ಫ್ರೀಝರಲ್ಲಿ ಹಾಗೆ ಇಟ್ಬಿಡಿ. ಆವಾಗ ನಿಮಗೆ ತುಂಬ ಹೊತ್ತು ಮ್ಯಾರಿನೇಷನ್ ಮಾಡಬೇಕಂತ ಏನಿಲ್ಲ. ಚಿಕನ್ ಕಬಾಬ್ ಫ್ರೈ ಮಾಡುವಾಗ ಆಯಿಲ್ ಉಂಟಲ್ಲ ತುಂಬ ಬಿಸಿಯಾಗಿರಬೇಕು. ಆಮೇಲೆ ನಾವು ಚಿಕನ್ ಪೀಸಸನ್ನು ಹಾಕಬೇಕು. ಇಲ್ಲಾದರೆ ಚಿಕನ್ ಹಾಕುವಾಗ ಉಂಟಲ್ಲ ಆಯಿಲಲ್ಲಿ ಮಸಾಲೆ ಬೇರೆ ಚಿಕನ್ ಬೇರೆ ಈ ರೀತಿ ಆಗ್ತದೆ. ಒಂದು ಸಲ ನಾವು ಈ ಚಿಕನ್ ಹಾಕಿಬಿಟ್ಟು ಫ್ರೈ ಮಾಡ್ತೀವಲ್ಲ, ಒಳ್ಳೆ ಕ್ರಿಸ್ಪಿ ಥರ ಫ್ರೈ ಮಾಡಿದ ನಂತರ ಚಿಕನೆಲ್ಲ ತೆಗೆದ ಮೇಲೆ ಸೆಕೆಂಡ್ ಟೈಮ್ ನಾವು ಚಿಕನ್ ಸೇರಿಸುವಾಗ ಆಯಿಲ್ ಮತ್ತೆ ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬೇಕು. ಆಮೇಲೆ ಸೆಕೆಂಡ್ ಟೈಮ್ ಕೂಡ ನೀವು ಚಿಕನ್ ಪೀಸಸನ್ನು ಸೇರಿಸಿದರೆ ಆಯಿತು. ಈಗ ನೋಡಿ ಫುಲ್ ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ. ಮೈದೆ ಹಿಟ್ಟು, ಕಾರ್ನ್ಫ್ಲೋರ್ ಇದೆಲ್ಲ ಹಾಕೋದಕ್ಕಿಂತ ಕಡಲೆ ಹಿಟ್ಟು ಸೇರಿಸಿಬಿಟ್ಟು ಮಾಡಿ, ಒಳ್ಳೆ ರುಚಿಯಾಗಿ ಬರ್ತದೆ. ಸರ್ವ್ ಮಾಡುವಾಗ ಅರ್ಧದಷ್ಟು ಲಿಂಬೆ ರಸ, ಆನಿಯನನ್ನು ಸ್ಲೈಸ್ ಮಾಡಿ ಹಾಕಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಂಟಲ್ಲ ನೀವು ಸರ್ವ್ ಮಾಡಿ. ತುಂಬ ರುಚಿಯಾಗಿ ಬರ್ತದೆ. ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೇನೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಉಂಟಲ್ಲ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.